ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮೆಲ್ಲರ ಕಷ್ಟನೆಲ್ಲ ನಾನು ಇವತ್ತು ರಾಯರ ಹತ್ರ ಹೇಳ್ಕೊತಾ ಇದ್ದೀನಿ. ರಾಯರ ಮುಂದೆ ನಿಮ್ಮ ಹಲವಾರು ಕಷ್ಟಗಳಿದೆಯಲ್ವ, ಹಲವಾರು ಜನ ನಿಮ್ಮ ಕಷ್ಟನೆಲ್ಲ ರಾಯರ ಮುಂದೆ ಹೇಳ್ಕೊತಿದ್ದೀರಲ್ಲ, ಅದೇ ರೀತಿ ನಾನು ನಿಮ್ಮ ಕಷ್ಟನೆಲ್ಲ ರಾಯರ ಹತ್ರ ಇವತ್ತು ಹೇಳ್ಕೊತಾ ಇದ್ದೀನಿ. ರಾಯರು ನಿಮಗೆ ಒಳ್ಳೇದು ಮಾಡಲಿ, ನಿಮ್ಗೆ ಏನೇನು ಕಷ್ಟ ಇದೆ ಆ ಕಷ್ಟನೆಲ್ಲ ದೂರ ಮಾಡಲಿ ಅಂತ ಇವತ್ತು ನಾನು ರಾಯರ ಹತ್ರ ಕೇಳ್ಕೊತಾ ಇದ್ದೀನಿ. ಅಪ್ಪ ರಾಯರೇ, ಯಾರ್ಯಾರು ಕಷ್ಟಪಡ್ತಿದ್ದಾರೆ, ಯಾರ್ಯಾರು ನೋವಲ್ಲಿದ್ದಾರೆ, ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ನೀವು ಬಗೆಹರಿಸ್ಬೇಕು ಭಗವಂತ. ನಿಮ್ಮನ್ನು ನಂಬಿದಾರಲ್ಲ, ನೀವು ಅವ್ರಿಗೆ ಅನುಗ್ರಹ ಮಾಡಲೇಬೇಕು. ಕೆಲವರು 9 ವಾರ ನಿನ್ನ ವ್ರತ ಮಾಡ್ತಿದ್ದಾರೆ. ಅವರ ಸೊತ್ತು ಅವ್ರಿಗೆ ಸಿಗಲಿ ಅಂತ ಅವರ ವ್ರತ ಮಾಡ್ತಿದ್ದಾರೆ, ರಾಯರ ಮೇಲೆ ಭಾರ ಹಾಕಿದ್ದಾರೆ ಅಲ್ವಾ. ನಮ್ಮ ಕಷ್ಟ ಏನೇ ಇದ್ದರೂ, ಕಷ್ಟ ನಷ್ಟ ನೋವು ಸಂಕಟ ಏನೇ ಇದ್ದರೂ ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಳೋ ಅಂಥದ್ದು. ಅವರು ವ್ರತ ಅಂತ ಮಾಡ್ತಿದ್ದಾರೆ ಭಗವಂತ. ಅವರು ವ್ರತನ ನೀನು ಸ್ವೀಕಾರ ಮಾಡಬೇಕು, ನೀನು ಅವ್ರಿಗೆ ಅನುಗ್ರಹ ಮಾಡಬೇಕು. ಅವ್ರ ಸೊತ್ತು ಯಾರು ತಿಂದಿದ್ದಾರೆ, ಯಾರ್ಯಾರಿಗೇನೇನು ಸಮಸ್ಯೆ ಇದೆ ಅವ್ರ ಕಷ್ಟನೆಲ್ಲ ನೀನು ದೂರ ಮಾಡಬೇಕು ಭಗವಂತ. ಇದು ನನ್ನ ಕೋರಿಕೆ ಅಂತ ತಿಳ್ಕೊತಂದೆ. ಚೆನ್ನಾಗಿರೋರ ಬಗ್ಗೆ ಯಾರು ಅಷ್ಟೇ ಯೋಚನೆ ಮಾಡೋದಿಲ್ಲ. ಅಪ್ಪ ಅವರಾದರೂ ಚೆನ್ನಾಗಿದ್ದಾರಲ್ಲ, ಬಿಡು ಭಗವಂತ, ಅವರಾದರೂ ಚೆನ್ನಾಗಿದ್ದಾರಲ್ಲ, ಅವ್ರ ಕಷ್ಟ ಏನೂ ಇಲ್ವಲ್ಲ ಅಂತ ನಾವು ಸಂತೋಷವಾಗಿರ್ತೀವಿ. ಆದರೆ ಕಷ್ಟಪಡ್ತಿರ್ತಾರಲ್ಲ ಅವ್ರನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ ತಂದೆ. ಅವ್ರ ಕಷ್ಟ ಅವ್ರ ನೋವನ್ನೆಲ್ಲ ನಮ್ಮ ಹತ್ರ ಹೇಳ್ಕೊಡ್ತಿರ್ತಾರಲ್ಲ, ಅವಾಗ ತುಂಬ ಬೇಜಾರಾಗುತ್ತೆ ಭಗವಂತ. ನಮಗೆ ನೋವಾಗಿದೆಯೇನೋ ಅನ್ನೋಷ್ಟು ಸಂಕಟ ಆಗುತ್ತೆ ಅಲ್ವಾ. ನಮಗೇನಾದರೂ ಕಷ್ಟ ಬಂದರೆ, ಏನಾದರೂ ಸಂಕಟ ಬಂದರೆ ನಿನ್ನ ಮುಂದೆ ಕೂತ್ಕೊಂಡು ನಾನು ಯಾವ ರೀತಿ ಹೇಳ್ತೀನಿ, ನಾನು ಯಾವ ರೀತಿ ಹೇಳ್ಕೊತೀನಿ. ನಾನು ಕಣ್ಣೀರು ಮುಖಾಂತರ ನನ್ನ ಕಷ್ಟನೆಲ್ಲ ನಿನ್ನ ಹತ್ರ ಹೇಳ್ಕೊತೀನಿ. ನಾನು ಏನೇ ಒಂದು ಕೆಲಸ ಮಾಡೋದಕ್ಕೆ ಹೋಗಲಿ ಅದು ಹೂ ಎತ್ತದಷ್ಟು ಸಲೀಸಾಗಲಿ ಭಗವಂತ. ನನಗೆ ಯಾವುದೇ ಒಂದು ಕಷ್ಟ ನಷ್ಟ ಕೊಡಬೇಡ. ನಾನು ಏನು ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನೋ ಆ ಕೆಲಸಕ್ಕೆ ಅನುಗ್ರಹ ಮಾಡು ಅಂತ ನಿಮ್ಮ ಮುಂದೆ ಯಾರ್ಯಾರು ಅವರ ಬೇಡಿಕೆ ಎಲ್ಲ ಇಡ್ತಾರೋ ಅದನ್ನೆಲ್ಲ ನೀವು ಈಡೇರಿಸ್ಬೇಕು ಭಗವಂತ. ಏಕೆಂತಂದರೆ ನೀನು ರಾಯಪ್ಪ ಮಾಡೇ ಮಾಡ್ತೀರ, ನೀವು ಮಾಡ್ತಿರೋ ನಂಬಿಕೆ ಇದೆ. ಅವ್ರಿಗೆ ಏನೇನು ಸಮಸ್ಯೆ ಇದೆ, ಏನೇನು ಅಡ್ಡಿ ಆತಂಕ ಇದೆ, ಬೇರೆ ಕಡೆಯಿಂದ ಏನಾದರೂ ಸಮಸ್ಯೆ ಇದೆಯಾ ಅದನ್ನು ಅವ್ರಿಗೆ ಕ್ಲೂ ಕೊಡು ತಂದೆ. ಒಂದು ಕನಸಿನಲ್ಲಾಗಿರ್ಬೋದು, ಇಲ್ಲ ಯಾರ ಬಾಯಲ್ಲಾದರೂ ಹೇಳ್ಸು ತಂದೆ. ಈ ರೀತಿ ನಿಮಗೆ ಬೇರೆ ಕಡೆಯಿಂದ ಕಷ್ಟ ಇದೆ, ಅದನ್ನು ನೀವು ಬಗೆಹರಿಸ್ಕೊಳ್ಳಿ, ನಂತರ ನಾನು ಅನುಗ್ರಹ ಮಾಡ್ತೀನಿ ಅಂತ ಒಂದು ಕನಸಿನ ರೂಪದಲ್ಲಿ ಹೋಗಿ ನೀನು ಅವ್ರಿಗೆ ಸೂಚನೆ ಅನ್ನೋದು ಕೊಡು ತಂದೆ. ಏಕೆಂತಂದರೆ ನಿಮ್ಮನ್ನು ನಂಬಿದ್ದಾರೆ ಅವರು. ಉಪವಾಸ ಮಾಡ್ತಿದ್ದೀನಿ, ಏಕಾದಶಿ ದಿವಸ ಉಪವಾಸ ಮಾಡ್ತಿದ್ದೀವಿ, ವ್ರತ ಮಾಡ್ತಾಯಿದ್ದೀವಿ, ವಾರ ಮಠಕ್ಕೂ ಸಹ ಹೋಗ್ತಾಯಿದ್ದೀವಿ, ನಮ್ಮ ಕಷ್ಟ ಎಲ್ಲ ದೂರ ಮಾಡಬೇಕು ರಾಯರು. ಹಾಗಂತ ಕೇಳ್ಕೊಳ್ಳಿ ರಾಯರ ಹತ್ರ. ನಮಗೆ ತುಂಬ ಆರೋಗ್ಯ ಸಮಸ್ಯೆ ಇದೆ, ನಮಗೆ ಒಂದು ಹಣಕಾಸಿನಲ್ಲಿ ಸಮಸ್ಯೆ ಇದೆ, ಮನೆ ನಡೆಸೋಕ್ಕಾಗ್ತಿಲ್ಲ ಅಂತ ಸುಮಾರು ಜನ, ಹಲವಾರು ಜನ ಅವ್ರ ಕಷ್ಟನೆಲ್ಲ ಹೇಳ್ಕೊತಿದ್ದಾರೆ ತಂದೆ. ಅವ್ರ ಕಷ್ಟನೆಲ್ಲ ನಾನು ನಿನ್ನ ಪಾದಕ್ಕೆ ಹಾಕ್ತಾಯಿದ್ದೀನಿ, ನಿನ್ನ ಮುಂದೆ ಕುತ್ಕೊಂಡು ನಾನು ಹೇಳ್ಕೊತಾ ಇದ್ದೀನಿ. ನೀನು ಅವ್ರಿಗೆ ಅನುಗ್ರಹ ಮಾಡಲೇಬೇಕು ತಂದೆ. ಚೆನ್ನಾಗಿರೋರು ನೋಡಿದ್ರೆ ಯಾರು ಅಷ್ಟೇ ಯೋಚನೆ ಮಾಡೋದಿಲ್ಲ ಅಲ್ವಾ. ಕಷ್ಟದಲ್ಲಿರೋರು ನೋಡಿದ್ರೇ ಯೋಚನೆ ಅನ್ನೋದು ಬರೋದು, ಅಯ್ಯೋ ದೇವರೇ ಅವ್ರಿಗೇನು ಅಷ್ಟೊಂದು ಕಷ್ಟ ಕೊಟ್ಟಿದ್ಯಲ್ಲಪ್ಪ ದೇವರೇ ಅಂತ ನಾವು ಕೇಳ್ಕೊತೀವಿ ನಾವು. ಏಕೆಂದರೆ ಚೆನ್ನಾಗಿರೋರು ನೋಡಿದ್ರೆ ಅವ್ರ ಕಷ್ಟ ಇರೋದಿಲ್ಲ, ಅವ್ರ ಬಗ್ಗೆ ಯಾರು ಅಷ್ಟೇ ಯೋಚನೆ ಮಾಡೋದಿಲ್ಲ, ಅವರು ಚೆನ್ನಾಗಿದ್ದಾರಲ್ಲ ಬಿಡು ಅಂತ. ಆದರೆ ಕಷ್ಟದಲ್ಲಿರೋರು ನೋಡಿದ್ರೆ ತುಂಬ ನೋವಾಗುತ್ತಂದೆ. ನಮಗೆ ಆಗಿದೆಯೇನೋ ಕಷ್ಟ, ನಾವೇ ಪಡ್ತಾಯಿದ್ದೀವೇನೋ ಅನ್ನೋಷ್ಟಾಗುತ್ತೆ. ಏಕೆ ಅಂತಂದರೆ ನಾವು ಕಷ್ಟಪಟ್ಟಿರ್ತೀವಲ್ಲ, ಕಷ್ಟ ಏನು ಅನ್ನೋದು ಸಹ ನಮಗೆ ಗೊತ್ತಿರುತ್ತೆ. ಕೆಲವ್ರ ಮುಂದೆಗಡೆ ಹೋಗಿ ಕಷ್ಟ ಹೇಳ್ಕೊಂಡ್ರೆ ಸಾಕು, ಅವ್ರು ಆಡ್ಕೋತಾರೆ, ನಗ್ತಾರೆ. ಇವ್ರ ಮನೆ ಪರಿಸ್ಥಿತಿ ಈ ಥರ ಇದೆ, ಅವ್ರಿಗೆ ಈ ಥರ ಕಷ್ಟ ಅಂತೆ, ಅವ್ರಿಗೆ ಈ ಥರ ಮೋಸ ಮಾಡಿದ್ದಾರಂತೆ, ಅವ್ರ ಒಡವೆನ ಯಾರೋ ಇಸ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಮೋಸ ಮಾಡಿದ್ದಾರೆ, ಅವ್ರಿಗೆ ಆಗಬೇಕಾದ್ದೇ ಅದು ಅಲ್ವಾ ಅಂತ ಸುಮಾರು ಜನ ಹೇಳ್ತಾರೆ. ಏಕೆ ಅಂತಂದರೆ ಅವ್ರಿಗೆ ಆ ಕಷ್ಟ ಬಂದಾಗ ಗೊತ್ತಾಗುತ್ತೆ ಅವ್ರಿಗೆ ಬೇರೆಯವ್ರ ಕಷ್ಟ ಏನು, ಬೇರೆಯವ್ರ ಮನಸ್ಸಿನಲ್ಲಿರೋ ನೋವೇನು, ಅವ್ರ ಕಣ್ಣೀರೇನು, ಅವ್ರ ಹೊಟ್ಟೆ ಉರಿ ಏನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಏಕೆಂದರೆ ನೀನು ಅವ್ರಿಗೆ ಕಷ್ಟ ಕೊಟ್ಟಿರಲ್ವಲ್ಲ, ಅದಕ್ಕೆ ಅವ್ರು ಆ ರೀತಿ ಮಾತಾಡ್ತಾರೆ. ಆ ರೀತಿ ಮಾತಾಡೋರ ಮನ್ಸಿಗೂ ನೀನು ಹೋಗಬೇಕು ತಂದೆ, ಕೆಟ್ಟವ್ರ ಮನ್ಸಿಗೂ ನೀನು ಹೋಗಬೇಕು. ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋ ಕಾಲ ಒಂದೇ ಥರ ಇರೋದಿಲ್ಲ. ಇವಾಗ ನಿನಗೆ ಒಳ್ಳೆ ಕಾಲ ಇರ್ಬೋದು, ನಾಳೆ ಕೆಟ್ಟ ಕಾಲ ಅನ್ನೋದು ಬಂದೇ ಬರುತ್ತೆ. ಏಕೆ ಅಂತಂದರೆ ಸೂರ್ಯ ಹುಟ್ಟಿದ ಮೇಲೆ ಮುಳುಗಲೇಬೇಕಲ್ಲ, ಅದೇ ರೀತಿ ನೀನು ಒಂದು ಸುಖ ಅಂತ ಇವಾಗ ಇದ್ಮೇಲೆ ಕಷ್ಟ ಅನ್ನೋದು ಬಂದೇ ಬರುತ್ತೆ. ನೀನು ಬರೀ ಪುಣ್ಯದ ಕೆಲಸನೇ ಮಾಡಿಲ್ಲ, ಅವರೆಲ್ಲ ಪಾಪದ ಕೆಲಸನೇ ಮಾಡಿಲ್ಲ. ಒಬ್ಬ ಮನುಷ್ಯ ಅಂತ ಹುಟ್ಟಿದ ಮೇಲೆ ತಪ್ಪು ಸರಿ ಪಾಪ ಕರ್ಮ ಎಲ್ಲನೂ ಸಹ ಮಾಡ್ತಾ ಹೋಗ್ತಾನೆ. ಆದರೆ ನಿನಗೆ ಇವಾಗ ಒಳ್ಳೆ ಕಾಲ ಬಂದಿದೆ, ಅದಕ್ಕೆ ಈ ಥರ ಅವ್ರನ್ನ ನೋಡಿ ನೀನು ಈ ಥರ ಆಡ್ಕೋತಾ ಇದೀಯ, ನಗ್ತಾ ಇದೀಯ ನೀನು.
ನಾಳೆ ನಿನಗೆ ಈ ಪರಿಸ್ಥಿತಿ ಬಂದಾಗ ನೀನು ಏನು ಮಾಡ್ತೀಯ ಅವಾಗ? ಅವಾಗ ಯಾರ ಕಾಲು ಹಿಡಿತೀಯ? ದೇವ್ರುಗಳ ಕಾಲು, ನಮ್ಮ ಕಾಲು ಹಿಡಿಯೋಕ್ಕಾಗಲ್ಲ ನೀನು. ಯಾಕೆ ಅಂತಂದರೆ ನೀನು ಮಾಡಿದಂಥ ಪಾಪಕ್ಕೆ ನಿನಗೆ ತಕ್ಕ ಶಿಕ್ಷೆ ನಾನು ಕೊಟ್ಟಿರ್ತೀನಿ ನಾನು. ಅವಾಗ ನಿನಗೆ ಅನುಗ್ರಹ ಮಾಡೋದಕ್ಕೂ ನಾನು ಮುಂದೆ ಬರೋದಿಲ್ಲ. ಏಕೆಂದರೆ ನೀನು ನನ್ನ ಮನಸ್ಸು ಅಷ್ಟೇ ನೋಯಿಸಿರ್ತೀಯ. ಕಷ್ಟದಲ್ಲಿರೋರ ಮನಸ್ಸಲ್ಲಿ ನಾನು ಇದ್ದೀನಿ ಅಂತಂದಮೇಲೆ, ಆ ಮನಸ್ಸಲ್ಲಿ ನಾನಿದ್ದೀನಿ ಅಂದಮೇಲೆ ನೀನು ಅವ್ರಿಗೆ ಏನು ಅಂತೀಯ, ಏನು ನೋವು ಕೊಡ್ತೀಯ, ಅದೆಲ್ಲ ನನಗೆ ಗೊತ್ತಾಗುತ್ತೆ. ನನಗನ್ಸುತ್ತೆ, ನನಗೇ ಹೇಳ್ತಿದ್ದಾರೇನೋ ಈ ಮನುಷ್ಯ ಮಾತನ್ನು ಅಂತ ನನಗೆ ನೋವಾಗುತ್ತೆ. ಅದೆಲ್ಲ ನನ್ನ ಮನಸ್ಸಲ್ಲಿರುತ್ತಲ್ಲ, ನಾನು ಹೇಗೆ ನಿನಗೆ ಒಂದು ಒಳ್ಳೆಯ ಅನುಗ್ರಹ ಮಾಡಲಿ? ಅದಕ್ಕೆ ಹೇಳೋದು, ಕಷ್ಟದಲ್ಲಿರಬೇಕಾದ್ರೆ ಯಾರಿಗೂ ಅಷ್ಟೇ ಹಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ, ನಗೋದಕ್ಕೆ ಹೋಗ್ಬೇಡ್ರಿ. ಇವತ್ತು ಅವ್ರ ಕಷ್ಟ ಬಂದಿದೆ ಅಂದರೆ ನಾಳೆ ನಿನಗೂ ಬರುತ್ತೆ ಅಂತ ಕೆಟ್ಟವ್ರ ಮನ್ಸಿಗೂ ಹೋಗಿ ಒಂದು ಸೂಚನೆ ಕೊಡು ತಂದೆ. ಯಾರು ಕೆಟ್ಟವರಾಗಿರಬಾರ್ದು. ಏಕೆಂದರೆ ಸುಮಾರು ಜನ ಒಬ್ಬರು ಕಷ್ಟ ಕೊಡ್ತಾರಲ್ಲ, ನೋವು ತಡ್ಕೊಳಕ್ಕಾಗಲ್ಲ ತಂದೆ. ದೇವರು ನೀನು ಕೊಡೋ ಕಷ್ಟ ತಡ್ಕೊಬೋದು. ಏಕೆಂದರೆ ನೀನು ಕಷ್ಟ ಕೊಟ್ಟರು ಒಂದು ಪರಿಹಾರ ಅನ್ನೋದು ನೀನು ಕೊಡ್ತೀಯ. ನೀನು ಪರಿಹಾರ ಅನ್ನೋದು ತೋರಿಸ್ತೀರ ನೀವು. ಅದೇ ರೀತಿ ಬೇರೆಯವರು ಕಷ್ಟ ಕೊಟ್ಟಾಗ ನಾವು ಏನು ಮಾಡಬೇಕು? ನೀವು ಕೆಟ್ಟವ್ರ ಮನಸ್ಸಲ್ಲೂ ಇರಬೇಕು, ಒಳ್ಳೆಯವ್ರ ಮನಸ್ಸಲ್ಲೂ ನೀವಿರಬೇಕು. ಎಲ್ರನ್ನೂ ನೀವು ಕಾಪಾಡಬೇಕು, ಎಲ್ರಿಗೂ ಒಳ್ಳೇದು ಮಾಡಬೇಕು, ಕೆಟ್ಟವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಬೇಕು. ನೀನು ಯಾರಿಗೂ ಕೆಟ್ಟದ್ದು ಮಾಡಬಾರ್ದು ಅನ್ನೋದು ಅವ್ರ ಮನಸ್ಸಿಗೆ ಹೋಗಿ ನೀನು ಸೂಚನೆ ಅನ್ನೋದು ಕೊಡಬೇಕು ಅಲ್ವಾ? ಬೇರೆಯವರು ನೋವು ಪಡುವಾಗ ಇವ್ರು ಕಷ್ಟ ಕೊಡ್ತಿರ್ತಾರಲ್ಲ, ಅವಾಗ ಎಷ್ಟು ನೋವಾಗುತ್ತೆ ಗೊತ್ತಾ ತಂದೆ? ಆ ಕಷ್ಟ ಏನು ಅನ್ನೋದು ನಾನು ಅನುಭವಿಸಿದ್ದೀನಿ ಭಗವಂತ. ಬೇರೆಯವ್ರ ಕಷ್ಟನ ತಡ್ಕೊಳಕ್ಕಾಗಲ್ಲ ತಂದೆ. ಏಕೆಂದರೆ ಅವ್ರು ಒಬ್ಬರು ಅವಮಾನ ಮಾಡೋದಿಲ್ಲ, ಅವ್ರ ಜೊತೆಗೆ ಇನ್ನೊಂದು 10 ಜನ, 20 ಜನ, 100 ಜನ ಸೇರ್ಕೋತಾರೆ ತಂದೆ. ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಕೆಟ್ಟವ್ರಿಗೆ ಸಪೋರ್ಟ್ ಮಾಡೋದು ಜಾಸ್ತಿ ಜನಗಳು. ಒಳ್ಳೆಯವ್ರಿಗೆ ಯಾರು ಅಷ್ಟೇ ಸಪೋರ್ಟ್ ಮಾಡೋದಿಲ್ಲ. ನಿಯತ್ತಿಗೆ ಕಾಲ ಇಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ಒಂದೊಂದು ಸತಿ ನನಗೂ ಹಾಗೆ ಅನಿಸುತ್ತೆ. ನಿಯತ್ತಾಗಿರೋರಿಗೆ ಕಾಲನೇ ಇಲ್ಲ ತಂದೆ. ಕೆಟ್ಟದ್ದು ಮಾಡೋರಿಗೆ, ಅನ್ಯಾಯ ಮಾಡೋರಿಗೆ, ಬೇರೆಯವ್ರ ತಲೆ ಒಡೆದು ತಿನ್ನೋರಿಗೆ, ಆ ರೀತಿ ಮಾಡೋರಿಗೆ ಒಳ್ಳೇದಾಗ್ತಿದೆ. ನಾವು ಒಳ್ಳೆ ದಾರಿಲಿ ಹೋಗ್ತಿದ್ದೀವಿ, ನಿಯತ್ತಾಗಿದ್ದೀವಿ ಅಂದರೆ ನಮಗೆ ಕೆಟ್ಟದ್ದೇ ಆಗ್ತಿದೆ ಅಂತ ಕೆಲವು ಟೈಮು ನನಗೂ ಸಹ ಆ ಥರ ಅನಿಸುತ್ತೆ. ಅದು ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ ತಂದೆ. ನೀನು ಎಲ್ಲರ ಮನಸ್ಸಲ್ಲಿ ಇರಬೇಕು, ಎಲ್ರಿಗೂ ಅನುಗ್ರಹ ಮಾಡಬೇಕು. ಯಾರು ಕೆಳಗಡೆ ಬಿದ್ದಿದ್ದಾರೋ, ಯಾರು ಕಷ್ಟದಲ್ಲಿದ್ದಾರೋ ಅವ್ರಿಗೆ ನೀನು ಅನುಗ್ರಹ ಮಾಡಬೇಕು. ನಾನಿದ್ದೀನಿ, ನೀನು ಹೆದರಬೇಡ. ನೀನೇನು ನಿನ್ನ ಪೂಜೆ ವ್ರತ ಏನಿದೆಯೋ ಅದು ನೀನು ಮಾಡ್ತಾ ಹೋಗು. ನಿನ್ನ ಕೆಲಸ ನೀನು ಮಾಡ್ತಾ ಹೋಗು. ಫಲ ಅನ್ನೋದು ನಾನು ಕೊಡ್ತೀನಿ. ಒಬ್ರಿಗೆ ದುಡಿಮೆ ಇರಲ್ಲ ತಾನೇ, ಅವ್ರ ಮನೆ ನಡೆಸೋದು ತುಂಬ ಕಷ್ಟ ಆಗಿರುತ್ತೆ. ನಿನ್ನ ಕೆಲಸ ನೀನು ಮಾಡು, ನಿನ್ನ ದುಡಿಮೆಯಲ್ಲಿ ನೀನು ತೊಡಗಿಸ್ಕೊ. ಫಲ ಅನ್ನೋದು ನಾನು ಕೊಡ್ತೀನಿ. ನನ್ನ ನಂಬಿ ನೀನು ಪೂಜೆ ಮಾಡು. ನನ್ನ ಮಠಕ್ಕೆ ಬಾ, ನನ್ನ ಹತ್ರ ಕುತ್ಕೊಂಡು ನೀನು ಕಷ್ಟ ಎಲ್ಲ ಹೇಳ್ಕೊ. ನಾನು ಸ್ವಲ್ಪನಾದರೂ ಅನುಗ್ರಹ ನನ್ನ ನಂಬಿದವ್ರಿಗೆ ಯಾರಿಗೂ ಅಷ್ಟೇ ನನ್ನ ಕೈ ಬಿಡೋದಿಲ್ಲ. ಏಕೆ ಅಂತಂದರೆ ರಾಯಪ್ಪ ನನಗೆ ಎಲ್ಲ ದೇವ್ರುಗಳ ಆಶೀರ್ವಾದ ಇದೆ. ನನ್ನಪ್ಪ ಶ್ರೀಕೃಷ್ಣ ಹೇಳಿದ್ದಾರೆ, ಕಷ್ಟದಲ್ಲಿರೋರ ಮನೆಗೆ ಹೋಗು, ಸುಖದಲ್ಲಿರೋರ ಮನೆಗೆ ನೀನು ಹೋಗಬೇಡ. ಏಕೆಂತಂದರೆ ಸುಖದಲ್ಲಿರೋರ ಮನೆಗೆ ಹೋದರೆ ಅವನು ಕೈ ಬಿಚ್ಚಿ ಮನಸ್ಸು ಬಿಚ್ಚಿ ಏನೂ ಸಹ ಕೊಡೋದಿಲ್ಲ. ಆದರೆ ಬಡವನ ಮನೆಗೆ ಹೋದರೆ ಅವನು ತಿನ್ನೋ ತುತ್ತೂ ಸಹ ಕೊಡ್ತಾನೆ ಅಂತ ನನ್ನಪ್ಪ ಶ್ರೀಕೃಷ್ಣ ಹೇಳ್ಕೊಟ್ಟಿದ್ದಾರೆ. ಎಲ್ರಿಗೂ ಸಹ ನೀನು ಅನುಗ್ರಹ ಮಾಡಬೇಕು ಅಂತ ನನ್ನ ತಂದೆ ರಾಮಚಂದ್ರ ಹೇಳ್ಕೊಟ್ಟಿದ್ದಾರೆ, ಶ್ರೀಕೃಷ್ಣ ಪರಮಾತ್ಮ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ನಿನ್ನ ಮನಸ್ಸಲ್ಲೂ ನಿನ್ನ ಮನೆಯಲ್ಲೂ ನಾನಿರ್ತೀನಿ. ನೀನು ವಂಶ ಕಾಯ್ತೀನಿ ನಾನು. ನೀನು ಓದ್ತಾ ಬಂತವ ನಿನ್ನ ತಲೆ ಕಾಯ್ತೀನಿ ನಾನು. ನೀನು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಾನಿರ್ತೀನಿ. ನೀನು ಯೋಚನೆ ಮಾಡಬೇಡ ಅಂತ ಅವ್ರಿಗೆ ಸೂಚನೆ ಕೊಡಬೇಕು ಭಗವಂತ. ನೀನು ಕಷ್ಟ ಕೊಡ್ತೀಯಾ, ಅದಕ್ಕೆ ಒಂದು ಪರಿಹಾರ ಅನ್ನೋದು ಕೊಡು. ನೀನು ಜಾಸ್ತಿ ಕಷ್ಟ ಕೊಟ್ಟಾಗ ತಡ್ಕೊಳಕ್ಕಾಗಲ್ಲ ತಂದೆ. ಅವಾಗ ಬೇರೆ ಬೇರೆ ಯೋಚನೆ ಎಲ್ಲ ಮಾಡ್ತಾರೆ ಕೆಲವರು. ಆ ರೀತಿ ಮಾಡೋದಕ್ಕೆಲ್ಲ ನೀನು ಬಿಡಬೇಡ. ಅವ್ರ ಮನಸ್ಸಲ್ಲಿ ನೀನಿದ್ರೆ ಅವ್ರು ಏನು ಕಷ್ಟಪಡ್ತಿದ್ದಾರೆ, ಏನು ನೋವು ಪಡ್ತಿದ್ದಾರೆ ಅನ್ನೋದು ನೀನು ಗೊತ್ತಾಗುತ್ತಲ್ಲ ತಂದೆ. ತುಂಬ ಜನ ನಾನು ರಾಯರ ಸೇವೆ ಮಾಡೋದಕ್ಕೂ ಅಷ್ಟೇ ಹಣ ಇಲ್ಲ, ತುಂಬ ಸಮಸ್ಯೆ ಇದೆ, ಹಣಕಾಸಿಗೆ ಸಮಸ್ಯೆ ಇದೆ, ನಾನು ಸಾಲ ಮಾಡಿಬಿಟ್ಟಿದ್ದೀನಿ, ನಾನು ಸಾಲ ತೀರ್ಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಸಾಲ ಮಾಡಿರೋರಿಗೆ ಒಂದು ಒಳ್ಳೆ ಕೆಲಸ ಅನ್ನೋದು ಕೊಡು. ಅವ್ರಿಗೆ ಸಾಲ ತೀರ್ಸೋದಕ್ಕೆ ಒಂದು ದಾರಿ ತೋರಿಸು ಭಗವಂತ. ನೀನು ನಿಯತ್ತಾಗಿ ಅವ್ರ ಸಾಲ ತೀರಿಸು. ಏಕೆಂದರೆ ಕಷ್ಟದಲ್ಲಿ ನಿನಗೆ ಕೊಟ್ಟಿದ್ದಾರಲ್ಲ ಅವರು, ನೀನು ಕಷ್ಟ ಅಂದಾಗ ಅವ್ರು ಕೊಟ್ಟಿದ್ದಾರೆ. ಅದೇ ರೀತಿ ನೀನು ಕೊಡಬೇಕಲ್ವಾ? ಅದಕ್ಕೆ ಒಂದು ಒಳ್ಳೆಯ ಅನುಗ್ರಹ ನಾನು ಮಾಡ್ತೀನಿ, ಒಂದು ದಾರಿ ತೋರಿಸ್ತೀನಿ. ನೀನು ಕೆಲಸ ತಾನೇ ಕೇಳ್ತಾ ಇದೆಯಾ, ನಾನು ಕೆಲಸ ಕೊಡ್ತೀನಿ ಒಳ್ಳೆ ಕಡೆ. ನೀನು ನಿಯತ್ತಾಗಿ ದುಡಿದು ಅವ್ರ ಕಾಸು ಅವ್ರು ಕೊಡು. ಏಕೆ ಅಂತಂದರೆ ಕೊಟ್ಟಿರೋರು ಅವ್ರ ಮನಸ್ಸಲ್ಲಿ ನೋವಿರುತ್ತೆ. ನಾನು ಕೊಟ್ಟೆ ಅವ್ರಿಗೆ, ತಿರುಗಿಸಿ ನನಗೆ ಕೊಡ್ತಾ ಇಲ್ಲ ಅಂತ ಅವರು ಸಾಕಷ್ಟು ಕಣ್ಣೀರಾಗ್ತಿರ್ತಾರೆ. ಅವರು ನೋವಲ್ಲಿದ್ದಾಗ ಹಾಕುವಂಥ ಶಾಪನೇ ನಿಮಗೆ ತಟ್ಟೋದು. ಆವಾಗ ನಾನು ಸಹ ಬರೋದಿಲ್ಲ ನಿಮ್ಗೆ ಅನುಗ್ರಹ ಮಾಡೋದಕ್ಕೆ. ಕಷ್ಟದಲ್ಲಿ ಅವರು ಕೊಟ್ಟಿರ್ತಾರಲ್ಲ, ಅದೇ ರೀತಿ ನೀನು ಹಿಂದಿರುಗಿಸಿ ಕೊಡಬೇಕು. ನಿನಗೂ ನಾನು ಅನುಗ್ರಹ ಮಾಡ್ತೀನಿ ಅಂತ
ನೀವು ಒಳ್ಳೇದು ಮಾಡಬೇಕು ರಾಯರೇ. ನಿಮ್ಮನ್ನು ಎಲ್ಲರೂ ಸಹ ನಂಬಿದ್ದಾರೆ, ರಾಯಪ್ಪನ ಎಲ್ಲ ನಂಬಿದ್ದಾರೆ. ಗುರುವಾರ ಬಂದರೆ ಸಾಕು, ಯಾವ ದೇವಸ್ಥಾನಗಳಲ್ಲೂ ಅಷ್ಟು ಜನ ಇರೋದಿಲ್ಲ ತಂದೆ. ಆದರೆ ಗುರುವಾರ ಬಂದುಬಿಟ್ರು ಸಾಕು, ನಿನ್ನ ಮಠ ಎಲ್ಲೆಲ್ಲಿದೆ ನೋಡು ಅಲ್ಲೆಲ್ಲ ಕಾಲಿಡೋದಕ್ಕಾಗೋದಿಲ್ಲ ತಂದೆ. ಜನಸಾಗರ ಬರ್ತಾರೆ ತಂದೆ. ಏಕೆಂದರೆ ಅವ್ರ ಕಷ್ಟ ಇರೋದಕ್ಕೆ ತಾನೇ ಬರೋದು. ನಿನ್ನ ಹತ್ರ ಅವ್ರ ಕಷ್ಟ ಎಲ್ಲ ಹೇಳ್ಕೊತಾರೆ. ಅವರು ಒಂದು ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ, ಕೆಲ್ಸಕ್ಕೆ ಹೋಗೋದಕ್ಕೆ ಮುಂಚೆ ಬಂದು ನೀನು ಸೇವೆ ಮಾಡಿಬಿಟ್ಟು ಹೋಗ್ತಾರೆ ಅಲ್ಲ. ನೀನು ಅಂಥವ್ರ ಮನಸ್ಸಲ್ಲಿ ಇದ್ದೀಯಾ. ನೀವು ಸಾಕಷ್ಟು ಜನಕ್ಕೆ ಅನುಗ್ರಹ ಮಾಡಿದ್ದೀರಾ, ಒಳ್ಳೇದು ಮಾಡಿದ್ದೀರಾ. ನನಗೂ ಸಹ ನೀವು ಮಾಡಿದ್ದೀರಾ. ನಾನು ಏನು ಕಷ್ಟ ಅಂತ ನೀನು ಮುಂದೆ ಕೂತ್ಕೊಂಡಾಗ ನನಗೆ ಅಷ್ಟು ಇಷ್ಟು ನೀವು ಅನುಗ್ರಹ ಮಾಡ್ತಾ ಇದ್ದೀರಾ. ಅದೇ ರೀತಿ ನೀವು ಪ್ರತಿಯೊಬ್ಬರಿಗೂ ಮಾಡಬೇಕು ತಂದೆ. ನೀವೇನಕ್ಕೆ ಅವ್ರಿಗೆ ಅನುಗ್ರಹ ಮಾಡ್ತಾಯಿಲ್ಲ. ನೀವು ನಮಗೆ ಎಷ್ಟು ಪೂಜೆ ಮಾಡಿದ್ರೂ ರಾಯರ ಅನುಗ್ರಹ ಮಾಡ್ತಿಲ್ಲ. ಮತ್ತು ನಾವು ರಾಯರ ಮಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೂ ಸಹ ರಾತ್ರಿ ಅನ್ಕೋತೀವಿ, ಬೆಳಗ್ಗೆ ಆಗೋಷ್ಟೊತ್ತಿಗೆ ಮನಸ್ಸು ಚೇಂಜ್ ಆಗುತ್ತೆ, ಹೋಗಬೇಕು ಅಂತ ಅನಿಸೋದೇ ಇಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ಕೆಲವರು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೊರಟಿದ್ವಿ, ಆದರೂ ಹೋಗೋಕ್ಕಾಗಲಿಲ್ಲ. ಮನೆಯಲ್ಲಿ ಏನೋ ಸಮಸ್ಯೆ ಇತ್ತು, ನಾನಾ ಥರ ಸಮಸ್ಯೆ ಇರುತ್ತಲ್ಲ, ಆ ಕಾರಣದಿಂದ ನಾವು ಹೋಗೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಅವ್ರಿಗೆ ಮನಸ್ಸು ಕೊಡಬೇಕು. ನಿನ್ನ ಮಠಕ್ಕೆ ಬರ್ತೀನಿ ಅನ್ನೋರಿಗೆ ನೀನು ತಕ್ಷಣ ಅನುಗ್ರಹ ಮಾಡಬೇಕು. ನೀನು ಸನ್ನಿಧಾನಕ್ಕೆ ಮಂತ್ರಾಲಯಕ್ಕೆ ಬರ್ತೀನಿ ಅಂತಾರಲ್ಲ, ಅವ್ರಿಗೆ ನೀನು ತಕ್ಷಣ ಅನುಗ್ರಹ ಮಾಡಬೇಕು. ಅವ್ರು ಏನಕ್ಕೆ ಅಷ್ಟೊಂದು ಆತುರದಿಂದ ಒಂದು ಕೆಲ್ಸಕ್ಕೆ ಹೋಗೋರು ರಜೆ ಹಾಕ್ಕೊಂಡು ದುಡ್ಡು ಕಾಸಿಲ್ಲ ಅಂದರೂ ಸಹ ಸಾಲ ಮಾಡಿನೋ ಇಲ್ಲ ಅವ್ರು ತಿನ್ನೋದನ್ನ ಉಳಿಸಿನೋ ನಿನ್ನ ಸನ್ನಿಧಾನಕ್ಕೆ ಬರಬೇಕು, ನನ್ನ ಅಪ್ಪನ ದರ್ಶನ ಮಾಡಬೇಕು, ನಮ್ಮ ಕಷ್ಟ ಎಲ್ಲ ನನ್ನ ಅಪ್ಪನ ಹತ್ರ ಹೇಳ್ಕೋಬೇಕು ಅಂತ ಅವರು ಹೊರಟಿರ್ತಾರೆ ತಾನೇ. ನೀವು ಅವ್ರನ್ನ ಕರ್ಸ್ಕೋಬೇಕು. ನೀನು ಬಾ, ನೀನು ಮನ್ಸು ಮಾಡಿದೀಯ ತಾನೇ, ನೀನು ಬಾ ಅಂತ ಸುಮಾರು ಜನ ಹೇಳ್ತಾರೆ. ನನಗೂ ಸಹ ಗೊತ್ತಿರಲಿಲ್ಲ. ರಾಯರು ಸನ್ನಿಧಾನಕ್ಕೆ ಹೋಗಬೇಕು ಅಂತಂದರೆ ಅವರ ಅನುಮತಿ ಇರಬೇಕು, ಅವ್ರದ್ದೊಂದು ಅಪ್ಪಣೆ ಇರಬೇಕು. ಅವ್ರಿಗೆ ಅನುಗ್ರಹ ಇದ್ದರೆ ಮಾತ್ರ ಅವ್ರ ಸ್ಥಾನಕ್ಕೆ ಹೋಗೋಕ್ಕಾಗೋದು ಅಂತ ಸುಮಾರು ಜನ ಹೇಳೋರು. ನಾನು ಅಷ್ಟೇ 2 ಸತಿ ಹೊರಟೆ, 2 ಸತಿನೂ ಬರೋಕ್ಕಾಗಲಿಲ್ಲ. ನಂತರ ನನಗೆ ಅರ್ಥ ಆಯಿತು, 3ನೇ ಸತಿ ನಾನು ಹೋಗಬೇಕು ಅಂತ ಅಂದ್ಕೊಂಡಿರಲೇ ಇಲ್ಲ. ಏಕಾಏಕಿ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ನಿನ್ನ ಸನ್ನಿಧಾನಕ್ಕೆ ನನ್ನ ಕರ್ಸ್ಕೊಂಡೆ. ನನಗೆ ಅವಾಗ ಅರ್ಥ ಆಯಿತು, ನಾವು ಅಂದ್ಕೊಂಡಾಗೆಲ್ಲ ಸನ್ನಿಧಾನಕ್ಕೆ ಹೋಗೋಕ್ಕಾಗೋದಿಲ್ಲ, ಮಂತ್ರಾಲಯಕ್ಕೆ ನನ್ನ ಅಪ್ಪನ ಮಠಕ್ಕೂ ಸಹ ಹೋಗೋಕ್ಕಾಗೋದಿಲ್ಲ. ಅವ್ರ ಅನುಗ್ರಹ ಇದ್ರೇ ಮಾತ್ರ ನಾವು ಹೋಗೋಕ್ಕಾಗೋದು ಅಂತ ನಂತರ ನನಗೆ ಅರ್ಥ ಆಯಿತು. ನೀನು ಎಲ್ರಿಗೂ ಅದೇ ರೀತಿ ಮಾಡೋಕ್ಕೆ ಹೋಗಬೇಡ ತಂದೆ. ಅವರು ಹೊರಟಿರ್ತಾರೆ ತಾನೇ, ಅವ್ರಿಗೆ ನೀನು ತಕ್ಷಣ ಅನುಗ್ರಹ ಮಾಡು. ನನ್ನ ಮಠಕ್ಕೆ ಬಾ, ನಿನ್ನ ಕಷ್ಟ ಎಲ್ಲ ನನ್ನ ಹತ್ರ ಹೇಳ್ಕೊ ಅಂತ, ಆಯಿತಾ. ಅವ್ರನ್ನ ಕಾಯಿಸ್ಬೇಡ, ಅವ್ರನ್ನ ನೋಯಿಸ್ಬೇಡ. ಯಾರ್ಯಾರು ಏನೇನು ಕಷ್ಟಪಡ್ತಿದ್ದಾರೆ ಅವ್ರ ಕಷ್ಟ ಎಲ್ಲ ನೀನು ದೂರ ಮಾಡಬೇಕು ಅಲ್ವಾ. ಆರೋಗ್ಯ ಸಮಸ್ಯೆ ಇರೋರಿಗೆ ನೀನು ಆರೋಗ್ಯ ಭಾಗ್ಯ ಕೊಡಬೇಕು. ಅವ್ರಿಗೆ ಏನು ಎಲ್ಲೋದ್ರೆ ಹುಷಾರಾಗುತ್ತೆ, ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕಾ, ಇಲ್ಲ ಬೇರೆ ಯಾವ್ದಾರೋ ದೇವ್ರದ್ದಿದೆಯಾ, ಇಲ್ಲ ನಿಂದಿದೆಯಾ, ಅದನ್ನೆಲ್ಲ ನೀನು ಅವ್ರಿಗೆ ಒಂದು ಸೂಚನೆ ಕೊಡಬೇಕು. ನೀನು ಯಾರ ಬೈಲಾದರೂ ಹೇಳಿಸ್ಬೇಕು, ಇಲ್ಲ ಒಂದು ದೇವ್ರ ಮುಖಾಂತರನಾದರೂ ಹೇಳಿಸ್ಬೇಕು, ಇಲ್ಲ ಒಂದು ಸ್ವಪ್ನ ರೂಪದಲ್ಲಾದರೂ ಹೇಳಿಸ್ಬೇಕಲ್ವಾ. ಸುಮ್ಮನೆ ಇದ್ದುಬಿಟ್ರೆ ಅವ್ರು ಏನು ಅಂತ ಅನ್ಕೋತಾರೆ, ನಮ್ಮ ರಾಯಪ್ಪನ ಮೇಲೆ ತಪ್ಪು ತಿಳ್ಕೊತಾರೆ, ನಿನ್ನ ಮೇಲೆ ತಪ್ಪು ತಿಳ್ಕೊತಾರೆ. ರಾಯರು ಪೂಜೆ ಮಾಡ್ತಿದ್ರು, ನಮಗೆ ಅನುಗ್ರಹ ಮಾಡ್ತಿಲ್ಲ ಅಂತ ಸುಮಾರು ಜನ ಹೇಳ್ತಿದ್ದಾರೆ ಅಲ್ವಾ. ಆ ರೀತಿ ಹೇಳ್ಬಾರ್ದಲ್ವ ಅವರು. ನೀವು ಅದೇ ರೀತಿ ಅನುಗ್ರಹ ಮಾಡಬೇಕು. ಈಗ ನಾನು ಸುಮಾರು ವರ್ಷ ನಿನ್ನ ಪೂಜೆ ಮಾಡಿದೆ, ನಿನ್ನ ಸೇವೆ ಮಾಡಿದೆ, ನನಗೆ ಒಳ್ಳೇದಾಗಲಿಲ್ಲ ಅಂತ ನಾನೆಷ್ಟು ಕಣ್ಣೀರಾಗ್ತೆ, ಎಷ್ಟು ನೋವು ಪಟ್ಟೆ. ರಾಯರೇ ಇಲ್ಲ, ಯಾವ ದೇವರು ಇಲ್ಲ, ನನ್ನ ಮನೆ ದೇವರು ನನ್ನ ಕೈ ಬಿಟ್ಟರು, ರಾಯರು ಕೈ ಬಿಟ್ಟರು. ಮತ್ತು ನಾನು ಏನಕ್ಕೆ ದೇವ್ರ ಪೂಜೆ ಮಾಡಬೇಕು ಅಂತ ಸುಮಾರು ಸತಿ ನನ್ನ ಮನಸ್ಸಲ್ಲೂ ಸಹ ಒಂಥರ ಕೆಟ್ಟ ಆಲೋಚನೆ ಅನ್ನೋದು ಬಂದಿದೆ. ದೇವರೇ ಇಲ್ಲ ಅನ್ನೋ ಥರ ನಂಬೋ ತನಕ ನಾನು ತೊಗೊಂಬಂದುಬಿಟ್ಟಿದ್ರಿ. ನಾನು ಕಡೆಯಲ್ಲಿ ನನ್ನ ಕಷ್ಟ ನನಗೆ ತಡೆಯೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನನಗೆ ನೀನು ಅನುಗ್ರಹ ಮಾಡಿದ್ಯಾ. ಆವತ್ತಿಂದ ಇವತ್ತಿನ ತನಕ ನನ್ನ ಜೀವನ ಚೆನ್ನಾಗಿಟ್ಟಿದ್ಯಾ. 3 ಹೊತ್ತು ನೆಮ್ಮದಿಯಾಗಿ ಅನ್ನ ತಿನ್ನೋ ಥರ ಅನುಗ್ರಹ ಮಾಡಿದ್ಯಾ. ನನಗೆ ಯಾವ ಯೋಚನೆಯೂ ಇಲ್ದಂಗೆ, ನನ್ನ ಮನಸ್ಸಲ್ಲಿ ಯಾವ ನೋವು ಇಲ್ದಂಗೆ ನಾನು ನಿದ್ದೆ ಮಾಡೋ ಥರ ಅನುಗ್ರಹ ಮಾಡಿದ್ದೀರಾ ನೀವು ಅಲ್ವಾ. ನನಗಷ್ಟು ಕೊಟ್ಟಿಲ್ಲ ಅಂದರೂ ನನಗೆ ಇಷ್ಟಿಷ್ಟಾದರೂ ನೀವು ಕೊಡ್ತಾ ಇದ್ದೀರಾ. ನನಗೆ ರಾಯರು ಅನುಗ್ರಹ ಮಾಡಿದ್ದಾರೆ, ನನಗೆ ಒಳ್ಳೇದು ಮಾಡಿದ್ದಾರೆ. ನಾನು ಅಪ್ಪನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಅಂದರೆ ಸುಮಾರು ಜನ ನಾವೇನು ಕರ್ಮ ಮಾಡಿದ್ದೀವಿ, ಮತ್ತೇಂತಕ್ಕೆ ರಾಯರು ನಮ್ಗೆ ಒಳ್ಳೇದು ಮಾಡ್ತಿಲ್ಲ, ನೀವಾದರೂ ಕೇಳಿ. ನಮಗಂತೂ ನಾವು ಕೇಳಿ ಸಾಕಾಯಿತು, ರಾಯರು ನಮ್ಗೆ ಒಳ್ಳೇದು ಮಾಡ್ತಿಲ್ಲ. ನೀವಾದರೂ ಕೇಳಿ, ನಿಮ್ಗಾದರೂ ರಾಯರು ಕರುಣೆ ತೋರಿಸ್ತಾರೇನೋ, ಅನುಗ್ರಹ ಮಾಡ್ತಾರೇನೋ ಅಂತ ಅವ್ರ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊತಿದ್ದಾರೆ. ನಾನು ಪ್ರತಿದಿನ ಪೂಜೆ ಮಾಡಬೇಕಾದ್ರೆ ಪ್ರತಿದಿನ ಬೆಳಗ್ಗೆ ಸಂಜೆ ಎಲ್ಲರ ಕಷ್ಟನೂ ನಾನು ನಿನ್ನ ಹತ್ರ ಇಟ್ಟಿದ್ದೀನಿ. ಏಕೆಂದರೆ ಕಷ್ಟ ಏನು ಅನ್ನೋದು ನನಗೆ ಗೊತ್ತಿದೆ. ಬೇರೆಯವರು ಕಷ್ಟಪಡೋದು ಖಂಡಿತ ನನ್ನ ಕೈಲಿ ತಡ್ಕೊಳಕ್ಕಾಗೋದಿಲ್ಲ, ನನ್ನ ಕಣ್ಣಲ್ಲಿ ನೀರೇ ಬರುತ್ತೆ.
ಏಕೆಂದರೆ ಕಷ್ಟ ಅನ್ನೋದು ಎಂಥ ಕೆಟ್ಟದ್ದು ಅನ್ನೋದು ನನಗೆ ಗೊತ್ತಿದೆಯೇ ತಂದೆ. ಅದಕ್ಕೋಸ್ಕರ ಬೇರೆಯವ್ರ ಕಷ್ಟ ಅಂದರೂ ಸಾಕು ನನಗೆ ಭಯ ಆಗುತ್ತೆ. ನನಗೆ ಅಪ್ಪ ಹೆಂಗಪ್ಪ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ದಾರೆ ಅವರು ಅಂತ ಅನಿಸುತ್ತೆ ನನಗೆ ಅಲ್ವಾ. ಬೇರೆಯವ್ರ ಮನಸ್ಸಲ್ಲೂ ರಾಯಪ್ಪ ಇದ್ದಾರೆ. ರಾಯರು ನನಗೆ ಒಳ್ಳೇದು ಮಾಡಿದ್ರು ಅಂತ ಅವ್ರ ಬಾಯಲ್ಲಿ ಬರಬೇಕು. ಯಾರು ಅಷ್ಟೇ ರಾಯರಿಲ್ಲ, ರಾಯರಿಗೆ ಪೂಜೆ ಮಾಡೋದು ವೇಸ್ಟು. ನಾವು ಸುಮ್ಮನೆ ನಮ್ಮ ಟೈಮ್ ವ್ಯರ್ಥ. ರಾಯರ ಮುಂದೆ ಕೂತ್ಕೊಂಡು ಎಷ್ಟು ಕಣ್ಣೀರು ಹಾಕಿ ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡ್ರು ಸಹ ರಾಯರ ಅನುಗ್ರಹ ಮಾಡ್ತಿಲ್ಲ ಅಂತ ಸುಮಾರು ಜನ ಹೇಳ್ತಾರಲ್ಲ. ಅವ್ರ ಮನಸ್ಸಲ್ಲಿ ನೀನು ಹೋಗಬೇಕು, ಅವ್ರ ಮನಸ್ಸನ್ನ ಚೇಂಜ್ ಮಾಡಬೇಕು. ನೀನು ಅವ್ರಿಗೆ ಸ್ವಲ್ಪನಾದರೂ ಅನುಗ್ರಹ ಮಾಡಿದ್ರೆ ಅವರು ನಂಬ್ತಾರಲ್ವ. ಅವ್ರ ಕಷ್ಟದಲ್ಲಿರೋರಿಗೆ ಅವ್ರಿಗೆ 100 ಪಟ್ಟು ಕಷ್ಟ ಇದ್ದರೆ ಅದರಲ್ಲಿ ಒಂದು 20 ಪಟ್ಟಾದರೂ ನೀನು ಸುಖ ಅನ್ನೋದು ಕೊಟ್ಟರೆ, ಅವ್ರಿಗೆ ನೆಮ್ಮದಿ ಕೊಟ್ಟರೆ ಅವರು ನಿಮ್ಮನ್ನು ನಂಬ್ತಾರಲ್ವ. ನಾನು ಕೇಳ್ಕೊಳ್ಳೋದಷ್ಟೇ ತಂದೆ. ನನ್ನ ಬೇಡಿಕೆನೂ ಇದಾಗಿದೆ, ಅವ್ರ ಕಷ್ಟನೆಲ್ಲ ದೂರ ಮಾಡಬೇಕು. ನಾವು ಸಾಯೋ ತನಕ ರಾಯರ ಸೇವೆ ಮಾಡ್ತೀವಿ, ರಾಯರ ಪೂಜೆ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ನಮಗೊಂದು ಒಳ್ಳೆ ಕೆಲಸ ಆದರೆ ನನ್ನ ಅಪ್ಪನ ಮಟ್ಟಕ್ಕೆ ಅಕ್ಕಿ ಬೆಲ್ಲ ತೊಗೊಂಬಂದು ಕೊಡ್ತೀನಿ ಅಂತಿದ್ದಾರೆ. ಮತ್ತು ಇನ್ನೇನಪ್ಪ ಮಾಡಬೇಕು ಅವರು? ಇನ್ನೇನು ಮಾಡಬೇಕು ಹೇಳು? ನೀನು ಅಷ್ಟೊಂದು ನೋವು ಕೊಡಬೇಡ. ನೋವು ಕೊಡೋದಕ್ಕೆ ಮುಂಚೆ, ಕಷ್ಟ ಕೊಡೋದಕ್ಕೆ ಮುಂಚೆ ಸುಖ ಅನ್ನೋದು ನೀನು ಕೊಡಬೇಕಲ್ವ. ಕಷ್ಟದಿಂದ ಸುಖ ಬರುತ್ತೆ ಅಂತ ಅವ್ರಿಗೆ ಸ್ವಲ್ಪನೇ ನೀನು ಅನುಗ್ರಹ ಮಾಡ್ತಾ ಹೋಗಬೇಕು ತಂದೆ ಅಲ್ವಾ. ನನ್ನ ಬೇಡಿಕೆನೂ ಇದಾಗಿದೆ ಭಗವಂತ. ನಾನು ಏನಾದರೂ ತಪ್ಪು ಮಾತಾಡಿದರೆ, ನಿನ್ನ ಮನಸ್ಸಿಗೆ ನೋವಾಗಿದ್ದರೆ ನನ್ನ ಕ್ಷಮಿಸು ತಂದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.